ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಳ್ಳಾರಿಯಲ್ಲಿಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜೇಶ್ ಎನ್ ಹೊಸಮನಿ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಬಸರೆಡ್ಡಿ, ವೈದ್ಯರಾದ ಡಾಕ್ಟರ್ ವೀರೇಂದ್ರ ಕುಮಾರ್, ಡಾಕ್ಟರ್ ಪೂರ್ಣಿಮಾ ಕಟ್ಟಿಮನಿ, ಮನೋರೋಗ ತಜ್ಞ ಡಾಕ್ಟರ್ ಕಿಶೋರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯಾಯಾಧೀಶರಾದ ರಾಜೇಶ್ ಎಸ್ ಹೊಸಮನಿ ಜ್ವರ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಬಂದಾಗ ವೈದ್ಯರ ಬಳಿಗೆ ಹೋಗುವ ರೀತಿ, ಮಾನಸಿಕ ಒತ್ತಡಗಳು ಹೆಚ್ಚಾದ ಸಂದರ್ಭದಲ್ಲಿ ಮನೋರೋಗ ತಜ್ಞರ ಬಳಿ ತೆರಳಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು ಜೀವನದಲ್ಲಿ ಮುಂದೆ ಬರಬೇಕು, ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ಒಳ್ಳೆಯ ಉದ್ಯೋಗ ಪಡೆಯಬೇಕು, ಎಲ್ಲರಿಗಿಂತ ತಾವು ಚೆನ್ನಾಗಿ ಇರಬೇಕು ಎನ್ನುವ ಆಸೆಗಳು ಸಹಜವಾಗಿಯೇ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು. ಡಾಕ್ಟರ್ ಬಸರೆಡ್ಡಿ, ಒತ್ತಡ ಮನುಷ್ಯನಿಗೆ ಇರಬೇಕು, ಆದರೆ ಅವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರದು. ಆ ಒಂದು ವೇಳೆ ಇದ್ದರೆ ಅವುಗಳ ನಿಯಂತ್ರಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಡಾಕ್ಟರ್ ವೀರೇಂದ್ರ ಕುಮಾರ್ ಮಾನಸಿಕ ಆರೋಗ್ಯ ಕುರಿತು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಜಿಲ್ಲಾ ಕೇಂದ್ರಗಳ ತನಕ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಅವತ್ತು ನಮ್ಮ ಸೈಕಾಟ್ರಿಸ್ಟ್ ಪೂರ ಟೀಮು ತಾಲೂಕು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರಿಗಾದರೂ ಮೆಂಟಲ್ ಇಲ್ನೆಸ್ ಇರೋರಿಗೆ ಚಿಕಿತ್ಸೆ ಕೊಡೋದು, ಕೌನ್ಸಿಲಿಂಗ್ ಮಾಡೋದು, ಇದನ್ನ ಎಲ್ಲ ತಾಲೂಕಲ್ಲೂ ನಡೀತದೆ. ಪ್ರತಿ ಮಂಗಳವಾರ ಶುಕ್ರವಾರ ನಡೀತದೆ. ದೂರದರ್ಶನದೊಂದಿಗೆ ಡಾಕ್ಟರ್ ಕಿಶೋರ್, ಮಾದಕ ವಸ್ತು ಸೇವನೆಯಿಂದಾಗಿ ಕೌಟುಂಬಿಕ ತೊಂದರೆ, ದೌರ್ಜನ್ಯ, ಒತ್ತಡದಿಂದ ಹಲವು ಸಮಸ್ಯೆಗಳು ಸೃಷ್ಟಿಯಾಗಲಿವೆ. ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು. ಒತ್ತಡ ಜಾಸ್ತಿಯಾಗಿ ಆತ್ಮಹತ್ಯೆ ಯತ್ನ ಕೂಡ ಆಗುವಂಥ ಚಾನ್ಸಸ್ ಇರ್ತವೆ. ಈ ರೀತಿ ಅಥವಾ ಇನ್ನು ಕೆಲವೊಂದು ಹೆಂಗಸರಲ್ಲಿ ಬಂದಾಗ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಅಥವಾ ಅತ್ಯಾಚಾರ ಇರ್ಬೋದು, ಅಥವಾ ಈ ಥರ ಒಂದು ಮನೆಯಲ್ಲಿ ಇರುವಂಥ ಕೆಲವೊಂದು ಒತ್ತಡಗಳಿಂದ ಕೂಡ ಏನಾಗುತ್ತೆ, ಅವರಲ್ಲಿ ಕೂಡ ಈಗ ಮಾನಸಿಕ ಕಾಯಿಲೆಗಳು ಬರ್ಬೋದು.